ಸದನದಲ್ಲಿ ಧರ್ಮಸ್ಥಳ ಚರ್ಚೆ ಬಗ್ಗೆ ತಿಮಾರೂಡಿ ಕೆಂಡಾಮಂಡಲ ಸದನದಲ್ಲಿ ನನ್ನನ್ನ ಹೀರೋ ಮಾಡಿದ್ದಾರೆ. ಸದನದಲ್ಲಿ ಧರ್ಮಸ್ಥಳ ಚರ್ಚೆ ಬಗ್ಗೆ ತಿಮಾರೂಡಿ ಕೆಂಡಾಮಂಡಲ ಸದನದಲ್ಲಿ ನನ್ನನ್ನ ಹೀರೋ ಮಾಡಿದ್ದಾರೆ. ಈ ವಿಚಾರ ನನಗೆ ಬಹಳ ಖುಷಿ ಕೊಟ್ಟಿದೆ. ಡಿಕೆ ಶಿವಕುಮಾರ್ಗೆ ಬುದ್ಧಿ ಇಲ್ಲ, ಅಶೋಕ್ಗೆ ವಿವೇಚನೆ ಇಲ್ಲ. ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿರುವಂತಹ ಮಹೇಶ್ ಶೆಟ್ಟಿ ತಿಮಾರೂಡಿ ಸಿಎಂ ವಿರುದ್ಧ ಕೊಲೆ ಆರೋಪ ಮಾಡಿದ್ದು ನಾನಲ್ಲ, ಹರೀಶ್ ಪೂಂಜಾ. ಮೊದಲು ಹರೀಶ್ ಪೂಂಜಾ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ, ನನ್ನ ಮೇಲೆ ಗದಾಪ್ರಹಾರ ಬೇಡ ಅಂತ ಹೇಳಿ ತಿಮಾರೂಡಿ ಹೇಳಿದ್ದಾರೆ. ಎಸ್, ವಿಚಾರ ಏನು ಅಂತಂದ್ರೆ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತಹ ಸಮಯದಲ್ಲಿ ತಿಮಾರೂಡಿ ಹೇಳಿರುವಂತಹ ಒಂದು ಮಾತು ಏನು, ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಂದು ಆರೋಪವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಏನು ಚರ್ಚೆ ಆಗಿತ್ತಲ್ಲ, ಅದು ವಿಡಿಯೋದು ತುಣುಕಷ್ಟೇ. ಇದನ್ನ ನಾನು ಈಗಲೂ ಕೂಡ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ. ಮಹೇಶ್ ಶೆಟ್ಟಿ ಹೇಳಿರುವಂತಹ ಮಾತು ಅರ್ಧ ಭಾಗವನ್ನ ಕೇಳಿಸ್ಕೊಂಡು ಸದನದಲ್ಲಿ ಚರ್ಚೆಗಳ ಮೇಲೆ ಚರ್ಚೆ ಆಯಿತು. ಆದರೆ ಪೂರ್ತಿ ವಿಡಿಯೋವನ್ನ ನಾವು ಕೇಳಿಸ್ಕೊಂಡಾಗ ಅವರು ಹರೀಶ್ ಪೂಂಜಾ ಅವರು ಹೇಳಿರುವ ವಿಚಾರವನ್ನ ರಿಪೀಟ್ ಮಾಡ್ತಾರೆ. ತದಾದ ನಂತರ ಈಗ ಮಹೇಶ್ ಶೆಟ್ಟಿ ತಿಮಾರೂಡಿ ಅವರು ಮಾತನಾಡಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸದನದಲ್ಲಿ ಧರ್ಮಸ್ಥಳ ಚರ್ಚೆ ಬಗ್ಗೆ ತಿಮಾರೂಡಿ ಕೆಂಡಾಮಂಡಲರಾಗಿದ್ದಾರೆ. ಸದನದಲ್ಲಿ ನನ್ನನ್ನು ಹೀರೋ ಮಾಡಿದ್ದಾರೆ. ಈ ವಿಚಾರವಾಗಿ ಬಹಳ ಖುಷಿ ಕೊಟ್ಟಿದೆ ನನಗೆ. ಡಿಕೆ ಶಿವಕುಮಾರ್ ಬುದ್ಧಿ ಇಲ್ಲ, ಅಶೋಕ್ಗೆ ವಿವೇಚನೆ ಇಲ್ಲ, ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಮೊದಲು ಇದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಯಾರೇ ಆಗಿರಲಿ, ಯಾವ ವ್ಯಕ್ತಿಯೇ ಆಗಿರಲಿ, ಸದನದಲ್ಲಿ ಮಾತನಾಡಿದವರ ಹತ್ರ ಅಥವಾ ಈ ಮಿನಿಸ್ಟರ್ ಅಥವಾ ಶಾಸಕರು ಸಚಿವರ ಬಗ್ಗೆ ಮಾತನಾಡಬೇಕಾದ್ರೆ ಒಂದು ಮಿನಿಮಮ್ ಲ್ಯಾಂಗ್ವೇಜನ್ನು ಮಾತಾಡ್ತಾ ಹೋಗ್ಬೇಕು. ಮಿನಿಮಮ್ ಲ್ಯಾಂಗ್ವೇಜ್ ಇಟ್ಕೋಬೇಕು. ಅದು ಬಿಟ್ಟು ಜನಸಾಮಾನ್ಯರಿಗೋ ಯಾರೋ ಫ್ರೆಂಡಿಗೋ ಯಾರೋ ದುಶ್ಮನ್ಗೋ ಹೇಳ್ತಾರಲ್ಲ, ಆ ರೀತಿಯಾಗಿ ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ಅವರು ಒಂದು ಸ್ಥಾನದಲ್ಲಿ ನಿಂತ್ಕೊಂಡಿರ್ತಾರೆ. ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇಲ್ಲ, ಎಲ್ರಿಗೂ ಕಾಮನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಒಂದು ಮಿನಿಮಮ್ ಲ್ಯಾಂಗ್ವೇಜ್ ಅಂತ ಇಟ್ಕೋಬೇಕು. ಅವರು ಶಾಸಕ ಸ್ಥಾನದಲ್ಲಿದ್ದಾರೆ, ಸಚಿವ ಸ್ಥಾನದಲ್ಲಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಅಥವಾ ಮುಖ್ಯಮಂತ್ರಿ ಆಗಿದ್ದಾರೆ, ಇಲ್ಲ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಇಲ್ಲ ವಿರೋಧ ಪಕ್ಷದಲ್ಲಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಮಿನಿಮಮ್ ಲ್ಯಾಂಗ್ವೇಜ್ ಅನ್ನ ಉಪಯೋಗ ಮಾಡಬೇಕು ಜನಸಾಮಾನ್ಯ. ಅದು ಬಿಟ್ಟು ಯಾರಿಗೋ ಹೇಳಿರೋ ತರ ಹೇಳಿದ್ರೆ ಅವರ ಒಂದು ಪೋಸ್ಟ್ಗೆ ಗೌರವ ಕೊಟ್ಟಂಗೆಲ್ಲಾಗುತ್ತೆ. ನಾವೇ ವೋಟ್ ಹಾಕಿ ಗೆಲ್ಸ್ಕೊಂಡು ಬಂದಿರ್ತೀವಿ, ನಾವುಗಳೇ ವೋಟ್ ಹಾಕಿರ್ತೀವಿ. ಈ ರೀತಿ ಹೇಳೋದು ಎಷ್ಟು ಸರಿ? ಅದಾಯ್ತು. ಈಗ ಮಹೇಶ್ ಶೆಟ್ಟಿ ತಿಮಾರೂಡಿ ಅವರನ್ನ ಅರೆಸ್ಟ್ ಮಾಡಲಾಗ್ತಾ ಇದೆ ಅಥವಾ ಅರೆಸ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಹೇಶ್ ಶೆಟ್ಟಿ ಅವರನ್ನ ಅರೆಸ್ಟ್ ಮಾಡಬಹುದು ಅಂತ ಹೇಳಿ ಸಾಕಷ್ಟು ವಿಚಾರ ಹರಿದಾಡ್ತಾ ಇತ್ತು. ಇದಕ್ಕೂ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ವಿಚಾರ ಏನಕ್ಕಾಗಿ ಹರಿದಾಡ್ತು ಅಂತಂದ್ರೆ, ಸದನದಲ್ಲಿ ಮುಖ್ಯಮಂತ್ರಿಯವರ ವಿರುದ್ಧವಾಗಿ ಮಾತನಾಡಿರುವಂಥದ್ದು 24 ಕೊಲೆನೋ 20 ಕೊಲೆ, ಹಿಂದೂಗಳ ಕೊಲೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಕ್ಕೆ ಅದರ ಹಿಂದೆ ಮುಂದೆ ಅಡ್ಡ ಅಗಲ ಯಾವುದು ಗೊತ್ತಿಲ್ಲದೇನೆ ಗೃಹ ಮಂತ್ರಿಗಳು ಅವರ ಅರೆಸ್ಟ್ಗೆ ಆದೇಶವನ್ನ ಆ ಸಮಯದಲ್ಲೇ ಕೊಟ್ಬಿಡ್ತಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಅರೆಸ್ಟ್. ಆದರೆ ಸರಿಯಾದ ತನಿಖೆಯನ್ನ ಮಾಡಿದಾಗ ಗೊತ್ತಾಗಿರುವುದು ಆ ವಿಡಿಯೋದ ಅರ್ಧ ತುಣುಕಷ್ಟೇ. ಈಗ ಅರೆಸ್ಟ್ ಮಾಡಬೇಕು ಅಂತಂದ್ರೆ ಹರೀಶ್ ಪೂಂಜಾ ಅವರನ್ನು ಅರೆಸ್ಟ್ ಮಾಡಿ ಅವರ ವಿರುದ್ಧವಾಗೂ ಕ್ರಮವನ್ನ ಕೈಗೊಳ್ಳಿ ಅಂತ ತಿಮಾರೂಡಿ ಅವರು ಮಾತನಾಡ್ತಾ ಇರುವಂತಹ ಮಾತು. ನನ್ನ ಮೇಲೆ ಗದಾಪ್ರಹಾರವನ್ನ ಮಾಡಲಾಗ್ತಾ ಇದೆ, ಗದಾಪ್ರಹಾರ ಮಾಡಬೇಡಿ ಅಂತ. ಇದಕ್ಕೂ ಒಂದು ಆನ್ಸರ್ ಕೊಡ್ತೀನಿ ನಾನು. ಸದನದಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ,
ರೈತರಿಗೆ ಸರಿಯಾದ ಗೊಬ್ಬರ ಸಿಗ್ತಾ ಇಲ್ಲ, ಬೆಳೆದಿದ್ದ ಬೆಳೆಗಳ ಕೊಚ್ಕೊಂಡು ಹೋಯ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಹಣ ಸಾಕಷ್ಟು ಜನರಿಗೆ ಬಂದಿಲ್ಲ, ಉದ್ಯೋಗಗಳು ಸಿಗ್ತಾ ಇಲ್ಲ. ಇದರ ಬಗ್ಗೆ ಚರ್ಚೆ ಮಾಡುವ ಬದಲು ಯಾರೋ ಒಬ್ಬ ವ್ಯಕ್ತಿ, ಯಾಕೆ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ? ನಿಮ್ಮ ಸ್ಥಾನ ಏನು? ನೀವು ಮಾಡಬೇಕಾಗಿರುವಂತಹ ಕೆಲಸ ಏನು? ಸದನ ಅಂತ ಹೇಳೋದು ಅದೊಂಥರ ಪೂಜಾ ಮಂದಿರ ಇದ್ದ ಹಾಗೆ. ಅಲ್ಲಿ ಡಿಸ್ಕಷನ್ ಆಗಬೇಕಾಗಿರುವಂತಹ ವಿಚಾರಗಳೇನಾಗಿರ್ಬೇಕು, ಅದು ಬಿಟ್ಟು ಇವೆಲ್ಲ ಬೇಕಾ? ಇವು ಯಾಕೆ ತಲೆಗೆ ಹಾಕ್ಕೊಳ್ತಾ ಇದ್ದೀರಾ? ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಯಾರೋ ಮಾತಾಡಿದ್ರು ಅಂತಂದ್ರೆ ಯಾಕೆ ತಲೆಗೆ ಹಾಕ್ಕೊಳ್ತಾ ಇದ್ದೀರಾ? ಸದನದಲ್ಲಿ ಮಾಡುವಂತಹ ಕೆಲಸವನ್ನ ಮಾಡಿ, ಬಿಲ್ ಪಾಸ್ ಮಾಡೋದು ಯಾವ್ದಾದ್ರು ಇರ್ತದೆ ಅದನ್ನ ಮಾಡಿ. ಯಾಕೆ ಇದನ್ನ ದೊಡ್ಡದಾಗಿ ಮಾಡ್ತಾ ಇದ್ದೀರಾ ಅಲ್ವಾ? ಜನಸಾಮಾನ್ಯರ ಪ್ರಶ್ನೆ ಸಾಕಷ್ಟಿರುತ್ತೆ ವೀಕ್ಷಕರೇ, ಅದನ್ನ ಕೇಳುವಂತ ಕೆಲಸ ಮಾಡಬೇಕು. ಯಾರ್ದೋ ಮೇಲೆ ಯಾರೋ ಹೇಳಿದ್ರು, ಯಾರೋ ತಲೆ ಯಾಕೆ ಕೆಡಿಸ್ಕೊಂತೀರಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.